ಹಲೋ ಡೇಟಾ ಫೇಮ್ಸ್. ಇವತ್ತು ನಾವು ಒಂದು ರಿಯಲ್ ಟೈಮ್ ಸಿನಾರಿಯೋನ ನೋಡೋಣ. ನಮಗೆ ಸಬ್ ಕ್ಯಾಟಗರಿ, ರೀಸನ್ ಆ್ಯಂಡ್ ಸೇಲ್ಸ್ ಈ ಮೂರು ಫೀಲ್ಡಿಂದ ಒಂದು ಮ್ಯಾಟ್ರಿಕ್ಸ್ ಫಾರ್ಮ್ಯಾಟನ್ನು ಡಿಸೈನ್ ಮಾಡ್ಕೋಬೇಕು. ಆ್ಯಂಡ್ ನಮಗೆ ರೀಸನ್ ಅನ್ನೊಂದು ಕ್ವಿಕ್ ಫಿಲ್ಟರ್ ಕೂಡ ಇದೆ. ನಾವು ಇದರಲ್ಲಿ ಕ್ವಿಕ್ ಫಿಲ್ಟರಲ್ಲಿ ನಾವು ಯಾವುದೋ ಒಂದು ರೆಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ಆ ರೆಕಾರ್ಡ್ ರಿಲೇಟೆಡ್ ಇರೋ ಸೇಲ್ಸ್ ವ್ಯಾಲ್ಯೂ ತೋರಿಸ್ಬೇಕು. ಆ್ಯಂಡ್ ಉಳಿದಿರೋ ರೆಕಾರ್ಡ್ಸ್ ಲೈಕ್ ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ವೆಸ್ಟ್, ಈ ವೆಸ್ಟ್ ಬಿಟ್ಟು ಉಳಿದಿರೋ ಸೆಂಟ್ರಲ್, ಈಸ್ಟ್ ಆ್ಯಂಡ್ ಸೌತ್ ಎಲ್ಲನೂ ಬ್ಲ್ಯಾಂಕ್ ತೋರಿಸ್ತಾ ಇದೆ. ಈ ಥರ ನಾವು ಟ್ಯಾಬ್ಲೂ ಮತ್ತು ಪವರ್ ಬಿ ಅಲ್ಲಿ ಹೇಗೆ ಡಿಸೈನ್ ಮಾಡೋದು ಅಂತ ನೋಡೋಣ. ಸೊ ನಾವು ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮ್ಯಾಟಲ್ಲಿ ಡಿಸೈನ್ ಮಾಡಬೇಕು. ಇವಾಗ ನಾನು ಸಬ್ ಕ್ಯಾಟಗರಿನ ರೋ ಶೆಲ್ಫಿಗೆ, ರೀಜನನ್ನು ಕಾಲಮ್ ಶೆಲ್ಫಿಗೆ ಆ್ಯಂಡ್ ಸೇಲ್ಸನ್ನು ಟೆಕ್ಸ್ಟಿಗೆ ತೊಗೊಂಡ್ಬರ್ತಾ ಇದ್ದೀನಿ. ಆ್ಯಂಡ್ ನಾನು ಹೇಳ್ದಂಗೆ ನಮಗೆ ರೀಸನ್ ಮೇಲೆ ಒಂದು ಕ್ವಿಕ್ ಫಿಲ್ಟರ್ ಬೇಕು. ಸೊ ರೈಟ್ ಕ್ಲಿಕ್ ಮಾಡಿ ಶೋ ಫಿಲ್ಟರ್ ಕೊಟ್ಟೆ. ಇವಾಗ ನಾನು ಎಲ್ಲನೂ ಅನ್ಸೆಲೆಕ್ಟ್ ಮಾಡ್ತೀನಿ. ಇವಾಗ ನಾನು ವೆಸ್ಟ್ ಸೆಲೆಕ್ಟ್ ಮಾಡಿದರೆ ಓನ್ಲಿ ವೆಸ್ಟ್ ರಿಲೇಟೆಡ್ ಸೇಲ್ಸ್ ತೋರಿಸ್ತಾ ಇದೆ. ಬಟ್ ನನಗೆ ಉಳಿದಿರೋ ಸೌತ್, ಈಸ್ಟ್ ಆ್ಯಂಡ್ ಸೆಂಟ್ರಲ್ ಕೂಡ ಹೆಡ್ಡರ್ಸ್ ತೋರಿಸ್ಬೇಕು. ಡೇಟಾ ಬಂದುಬಿಟ್ಟು ಬ್ಲ್ಯಾಂಕ್ ತೋರಿಸ್ಬೇಕು, ಬಟ್ ಇಲ್ಲಿ ಹೆಡ್ಡರ್ಸ್ ತೋರಿಸ್ಬೇಕು. ಸೊ ಅದನ್ನು ಹೇಗೆ ಅಚೀವ್ ಮಾಡೋದು? ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ ಮತ್ತೆ ಕ್ಲಿಯರ್ ಕೊಡ್ತಿದ್ದೀನಿ ಫಸ್ಟಿಂದ ಮಾಡೋದಕ್ಕೆ. ಸಬ್ ಕ್ಯಾಟಗರಿ, ರೀಜನ್ ಆ್ಯಂಡ್ ಸೇಲ್ಸ್. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಈ ರೀಸನನ್ನು ಡೂಪ್ಲಿಕೇಟ್ ಮಾಡ್ಕೊತೀನಿ. ಡೂಪ್ಲಿಕೇಟ್ ಮಾಡ್ಕೊಂಬಿಟ್ಟು ಇದನ್ನು ಎಡಿಟ್ ಮಾಡಿ, ಸೊ ನಮಗೆ ಇನ್ನೊಂದು ಫೀಲ್ಡ್ ಬೇಕು. ರೀಸನ್ ಅನ್ನೋದು ಒಂದು ಡೂಪ್ಲಿಕೇಟ್ ಮಾಡಿ ಇನ್ನೊಂದು ಫೀಲ್ಡ್ ಥರ ತೊಗೊತಾ ಇದ್ದೀನಿ. ಅಪ್ಲೈ ಕೊಟ್ಟ ಮೇಲೆ ಈ ರೀಸನ್ ಫೀಲ್ಡನ್ನು ನಾವು ಕ್ಯಾಲ್ಕುಲೇಟೆಡ್ ಫೀಲ್ಡ್ ಈಕ್ವಲ್ ಟು ತೋರಿಸ್ತಾ ಇದೆ ಅಲ್ವಾ, ಇದು ಒಂದು ಕ್ಯಾಲ್ಕುಲೇಟೆಡ್ ಫೀಲ್ಡ್ ಅಂತ. ಇದು ಡೇಟಾ ಸೋರ್ಸಿಂದ ಬರ್ತಿರೋದು, ಈಕ್ವಲ್ ಟು ಅಂತ ಇಲ್ಲ. ಸೊ ಇದನ್ನು ರೈಟ್ ಕ್ಲಿಕ್ ಮಾಡಿ ಶೋ ಫಿಲ್ಟರ್ ಕೊಟ್ಟೆ. ಇವಾಗ ನೋಡಿದರೆ ಇವಾಗಲೂ ಕೂಡ ಹಾಗೆ ತೋರಿಸ್ತಾ ಇದೆ. ಬಟ್ ಏನಕ್ಕೆ? ಸೊ ಇದನ್ನು ರಿಸಾಲ್ವ್ ಮಾಡೋಕ್ಕೆ ಅನಾಲಿಸಿಸಿಗೆ ಹೋಗ್ಬಿಟ್ಟು ಟೇಬಲ್ ಲೇಔಟಿಗೆ ಹೋಗಿ ಶೋ ಎಂಟಿ ಕಾಲಮ್ಸನ್ನು ಕ್ಲಿಕ್ ಮಾಡಿ. ಇವಾಗ ನೋಡಿದರೆ ನಮಗೆ ಯಾವ ರೆಕಾರ್ಡ್ ಮಾತ್ರ ಸೆಲೆಕ್ಟ್ ಮಾಡ್ತಿದ್ದೀವೋ ಆ ರಿಲೇಟೆಡ್ ಸೇಲ್ಸ್ ತೋರಿಸ್ತಾ ಇದೆ. ಆ್ಯಂಡ್ ಉಳಿದಿರೋ ರೆಕಾರ್ಡ್ಸನ್ನು ಬ್ಲ್ಯಾಂಕ್ ತೋರಿಸ್ತಾ ಇದೆ. ನಾನು ಹೇಳ್ದಂಗೆ ಇದು ಸಾರ್ಟೆಡ್ ಆಗಿ ತೋರಿಸ್ಬೇಕು. ಇವಾಗ ಸಾರ್ಟ್ ಕೊಟ್ಟರೆ ಪ್ರಾಪರ್ ಸಾರ್ಟೆಡ್ ಆರ್ಡರಲ್ಲಿ ತೋರಿಸುತ್ತೆ. ನನಗೆ ಸಿಂಗಲ್ ಸೆಲೆಕ್ಟ್ ಮಾತ್ರ ಬೇಕು. ಸೊ ರೈಟ್ ಕ್ಲಿಕ್ ಮಾಡಿ ಡ್ರಾಪ್ ಡೌನನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಸಿಂಗಲ್ ವ್ಯಾಲ್ಯೂ ಲಿಸ್ಟ್ ಅಂತ ಇದೆ, ಸಿಂಗಲ್ ವ್ಯಾಲ್ಯೂ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿದರೆ ನಮಗೆ ಯಾವ ರೆಕಾರ್ಡ್ ಸೆಲೆಕ್ಟ್ ಮಾಡ್ತಿದ್ದೀವೋ ಆ ರಿಲೇಟೆಡ್ ಸೇಲ್ಸ್ ಮಾತ್ರ ತೋರಿಸ್ತಾ ಇದೆ, ಉಳಿದಿದ್ದೆಲ್ಲ ಬ್ಲ್ಯಾಂಕ್ ವ್ಯಾಲ್ಯೂಸ್ ತೋರಿಸ್ತಾ ಇದೆ. ಇದು ಟ್ಯಾಬ್ಲೂ ಅಲ್ಲಿ ಹೇಗೆ ಫೈಂಡ್ ಮಾಡೋದು ಅಂತ ನೋಡಿದ್ವಿ. ನಾವಿವಾಗ ಪವರ್ ಬಿ ಅಲ್ಲಿ ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ಇವಾಗ ಪವರ್ ಬಿ ಅಲ್ಲಿ ಮ್ಯಾಟ್ರಿಕ್ಸ್ ಅಂತ ಒಂದು ಫಾರ್ಮ್ಯಾಟ್ ಇರುತ್ತೆ, ಚಾರ್ಟ್ ಫಾರ್ಮ್ಯಾಟ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ರೋಸಲ್ಲಿ ಸಬ್ ಕ್ಯಾಟಗರಿ, ಕಾಲಮ್ಸಲ್ಲಿ ರೀಜನ್ ಆ್ಯಂಡ್ ವ್ಯಾಲ್ಯೂಸಲ್ಲಿ ಸೇಲ್ಸ್. ಆ್ಯಂಡ್ ನಮಗೆ ಈ ಟೋಟಲ್ಸ್ ಬೇಡ. ಸೊ ಫಾರ್ಮ್ಯಾಟಿಗೆ ಹೋಗ್ಬಿಟ್ಟು ಟೋಟಲ್ಸನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವ್ಯಾಲ್ಯೂ ಸ್ವಲ್ಪ ದೊಡ್ಡದಾಗಿ ಕಾಣೋದಕ್ಕೋಸ್ಕರ ನಾನು ಗ್ಲೋಬಲ್ ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮಗೆ ಟ್ಯಾಬ್ಲೂ ಅಲ್ಲಿ ರೀಜನನ್ನು ಒಂದು ಕ್ವಿಕ್ ಫಿಲ್ಟರ್ ಫಾರ್ಮ್ಯಾಟಲ್ಲಿ ತೊಗೊಂಡ್ವಿ. ಇಲ್ಲಿ ನಮಗೆ ಅದನ್ನೇ ಸೇಮ್ ಸ್ಲೈಸರ್ ತೊಗೊಂಡ್ಬಿಟ್ಟು ರೀಜನನ್ನು ತಗೊಳ್ಳೋಣ. ಇವಾಗ ನಮಗೆ ಒಂದು ಸ್ಲೈಸರ್ ಕ್ರಿಯೇಟ್ ಆಯಿತು ರೀಸನ್ ಮೇಲೆ. ಇವಾಗ ನಾನು ವೆಸ್ಟ್ ಕ್ಲಿಕ್ ಮಾಡಿದರೆ ವೆಸ್ಟ್ ರಿಲೇಟೆಡ್ ಸೇಲ್ಸ್ ಮಾತ್ರ ತೋರಿಸ್ತಾ ಇದೆ. ನನಗೆ ಉಳಿದಿರೋ ರೆಕಾರ್ಡ್ಸ್ ಲೈಕ್ ಸೌತ್, ಈಸ್ಟ್, ಸೆಂಟ್ರಲ್ ರಿಲೇಟೆಡ್ ರೆಕಾರ್ಡ್ಸನ್ನು ಬ್ಲ್ಯಾಂಕ್ ತೋರಿಸ್ಬೇಕಿತ್ತು ವಿತ್ ಕಾಲಮ್ ಹೆಡ್ಡರ್ಸ್. ಅದು ಇಲ್ಲಿ ಆಗ್ತಾಯಿಲ್ಲ. ಸೇಮ್ ಲೈಕ್ ಟ್ಯಾಬ್ಲೂ ಅಲ್ಲಿ ಕೂಡ ನಾವು ಸೇಮ್ ಇಶ್ಯೂನ ಫೇಸ್ ಮಾಡಿದ್ವಿ. ಸೊ ಇಲ್ಲಿ ಈ ಸಿನಾರಿಯೋನ ಹೇಗೆ ಸಾಲ್ವ್ ಮಾಡೋದು ಅಂತಂದರೆ, ಇವಾಗ ಟ್ಯಾಬ್ಲೂ ಅಲ್ಲಿ ನಾವು ರೀಸನನ್ನು ಡೂಪ್ಲಿಕೇಟ್ ಮಾಡಿದ್ವಿ. ಇಲ್ಲಿ ಮಾಡೋಕ್ಕೆ ಆಗೋಲ್ಲ, ಯಾಕಂದರೆ ಪವರ್ ಬಿ ಅಲ್ಲಿ ಆ ಆಪ್ಷನ್ ಇಲ್ಲ. ಇಲ್ಲಿ ಡೂಪ್ಲಿಕೇಟ್ ಅಂತ ಒಂದು ಆಪ್ಷನ್ನೇ ಇರೋಲ್ಲ. ಸೊ ನಾವಿವಾಗ ಏನು ಮಾಡೋಣ? ಇವಾಗ ನಾವು ಒಂದು ಟೇಬಲ್ ಕ್ರಿಯೇಟ್ ಮಾಡೋಣ ರೀಜನ್ ಮೇಲೆ. ಆ್ಯಂಡ್ ಆ ರೀಜನ್ ಬಂದಿರೋ ಟೇಬಲಿಂದ ನಾವು ರೆಕಾರ್ಡನ್ನು ಪುಲ್ ಮಾಡೋಣ. ಲೈಕ್ ಮಾಡೆಲಿಂಗ್ ಟ್ಯಾಬಿಗೆ ಹೋಗ್ಬಿಟ್ಟು ನ್ಯೂ ಟೇಬಲ್ ತೊಗೊತಾ ಇದ್ದೀನಿ. ನಮಗೆ ಡ್ಯಾಕ್ಸಲ್ಲಿ ವ್ಯಾಲ್ಯೂಸ್ ಅಂತ ಒಂದು ಫಂಕ್ಷನ್ ಇದೆ. ಆ ವ್ಯಾಲ್ಯೂಸ್ ಫಂಕ್ಷನ್ ಏನು ಮಾಡುತ್ತೆ? ನಾವು ವ್ಯಾಲ್ಯೂಸ್ ಫಂಕ್ಷನಲ್ಲಿ ಟೇಬಲರು ಇನ್ಪುಟ್ ಕೊಡ್ಬೋದು ಆರ್ಗ್ಯುಮೆಂಟಾಗಿ, ಅಥವಾ ಒಂದು ಕಾಲಮ್ ಆದರೂ ಕೊಡ್ಬೋದು.
ಸೊ ಟೇಬಲ್ ಕೊಟ್ಟಾಗ ಏನಾಗುತ್ತೆ, ಟೇಬಲಲ್ಲಿರೋ ಬ್ಲ್ಯಾಂಕ್ ವ್ಯಾಲ್ಯೂಸ್ ಎಲ್ಲ ಬ್ಲ್ಯಾಂಕ್ ರೆಕಾರ್ಡ್ಸನ್ನೆಲ್ಲ ರಿಮೂವ್ ಮಾಡಿ ಒಂದು ಪ್ರಾಪರ್ ಟೇಬಲ್ ಕೊಡುತ್ತೆ ಔಟ್ಪುಟ್ಟಾಗಿ. ಅದೇ ಕಾಲಮನ್ನು ಕೊಟ್ಟರೆ ಏನು ಮಾಡುತ್ತೆ ಅಂತಂದರೆ, ಒಂದು ಆ ಕಾಲಮ್ ರಿಲೇಟೆಡ್ ಆಗಿ ಒಂದು ಟೇಬಲ್ ಕ್ರಿಯೇಟ್ ಆಗುತ್ತೆ. ಆ ಕಾಲಮ್ ಬೇಸಿಸ್ ಮೇಲೆ ಓನ್ಲಿ ಡಿಸ್ಟಿಂಕ್ಟ್ ವ್ಯಾಲ್ಯೂಸನ್ನು ಆ ಟೇಬಲ್ ಕ್ರಿಯೇಟ್ ಮಾಡುತ್ತೆ. ಲೈಕ್ ಇವಾಗ ನಾನು ರೀಜನ್ ಅಂತಲೇ ಆ ಟೇಬಲಿಗೆ ನೇಮ್ ಕೊಡ್ತಾ ಇದ್ದೀನಿ ಆ್ಯಂಡ್ ವ್ಯಾಲ್ಯೂಸ್. ಇಲ್ಲಿ ವ್ಯಾಲ್ಯೂಸಲ್ಲಿ ಟೇಬಲರು ತೊಗೋಬೋದು, ಟೇಬಲರು ಕೊಡ್ಬೋದು, ಕಾಲಮ್ ನೇಮರು ಕೊಡ್ಬೋದು. ನಾನಿಲ್ಲಿ ರೀಸನ್ ಕಾಲಮ್ ನೇಮ್ ಕೊಡ್ತಾ ಇದ್ದೀನಿ. ಇವಾಗ ಔಟ್ಪುಟ್ ಏನು ಸಿಗುತ್ತೆ ಅಂತ ನೋಡೋಣ. ಇವಾಗ ನೋಡಿದರೆ ನಮಗೆ ರೀಸನ್ ಅಂತ ಒಂದು ಟೇಬಲ್ ಕ್ರಿಯೇಟ್ ಆಗಿದೆ. ಅದರಲ್ಲಿ ರೀಸನಲ್ಲಿ ಇರೋ ಪ್ರತಿಯೊಂದು ಡಿಸ್ಟಿಂಕ್ಟ್ ರೆಕಾರ್ಡ್ ಬೇಸಿಸ್ ಮೇಲೆ ನಮಗೆ ಈ ಟೇಬಲ್ ಕ್ರಿಯೇಟ್ ಆಗಿದೆ. ಇವಾಗ ನಾನು ವಿಜುವಲೈಸೇಷನಿಗೆ ಹೋಗ್ಬಿಟ್ಟು ನಾವು ತೊಗೊಂಡಿರೋ ರೀಸನನ್ನು ಇವಾಗ ಫೈಂಡ್ ಮಾಡಿರೋ ರೀಸನ್ ಟೇಬಲಿಂದ ರಿಪ್ಲೇಸ್ ಮಾಡ್ಕೋಬೇಕು. ರೀಸನ್ ಇವಾಗ ನೋಡಿದರೆ ನಮಗೆ ಎರರ್ ತೋರಿಸ್ತದೆ. ಏನಕ್ಕೆ ಅಂತಂದರೆ ನಮಗೆ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗಿಲ್ಲ ನಾವಿವಾಗ ಫೈಂಡ್ ಮಾಡಿರೋ ರೀಸನ್ ಟೇಬಲಿಗೆ ಆ್ಯಂಡ್ ಆರ್ಡರ್ಸ್ ಟೇಬಲಿಗೆ. ಸೊ ಮಾಡಲಿಂಗ್ ವ್ಯೂಗೆ ಹೋಗ್ಬಿಟ್ಟು, ಮಾಡಲಿಂಗ್ ಟ್ಯಾಬಿಗೆ ಹೋಗ್ಬಿಟ್ಟು ಇಲ್ಲಿ ರೀಸನ್ ಟೇಬಲಿಂದ ಆರ್ಡರ್ಸ್ ಟೇಬಲಲ್ಲಿ ಇರೋ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡೋಣ. ಇವಾಗ 1 to many ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಯಿತು. ಸೊ ಇವಾಗ ವಿಜುವಲೈಸೇಷನಿಗೆ ಹೋಗಿದ್ರೆ ನಾವು ನಮಗೆ ಬೇಕಾಗಿರೋ ಔಟ್ಪುಟ್ ಸಿಕ್ಕಿದೆ. ಆ್ಯಂಡ್ ಇದನ್ನು ಸಾರ್ಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ 3 ಡಾಟ್ಸ್ ಕ್ಲಿಕ್ ಮಾಡಿ ಸಾರ್ಟ್ ಬೈ ಸಮ್ ಆಫ್ ಸೇಲ್ಸ್ ಕ್ಲಿಕ್ ಮಾಡಿದೆ. ಇವಾಗ ನಮ್ಗೆ ಬೇಕಾಗಿರೋ ಔಟ್ಪುಟ್ ಸಿಕ್ಕಿದೆ. ಸೊ ಹೀಗೆ ಪವರ್ ಬಿ ಐಯಲ್ಲಿ ಈ ಸಿನಾರಿಯೋನ ಸಾಲ್ವ್ ಮಾಡ್ಬೋದು. ಈ ಥರ ರಿಯಲ್ ಟೈಮ್ ಸಿನಾರಿಯೋಸ್ಗಾಗಿ ನಮ್ಮ ಡೇಟಾ ಅನಾಲಿಟಿಕ್ಸ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.